ಸರ್ಕಾರ ಪೊಲೀಸ್ ಇಲಾಖೆಯ ಮುಖಾಂತರ ದೌರ್ಜನ್ಯ ಮಾಡ್ತಾ ಇದೆ. ಈ ದೌರ್ಜನ್ಯವನ್ನಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಉತ್ತರ ಕೊಡ್ತೀವಿ. ನಾನು ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ, ಹೋಗಿ ಬೆಂಗಳೂರು ಹೋಗ್ರಿ, ಅದೇನಾಗುತ್ತೆ ಆಗ್ಬಿಡ್ಲಿ ನೋಡೋಣ, ಹೆದರಬೇಡಿ. ಈ ಪೊಲೀಸ್ ವ್ಯವಸ್ಥೆ ಇಟ್ಕೊಂಡು ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯನಿಗೆ ನಾಚಿಕೆ ಆಗ್ಬೇಕು. ಕನ್ನಡದ ಹೋರಾಟಗಾರನ ಹತ್ತಿಕ್ಕುವ ಪ್ರಯತ್ನ ಮಾಡ್ತೀಯ. ಕನ್ನಡ ಹೀಗೆ ಹೋರಿ. ಸರ್ಕಾರ ಕನ್ನಡದ ಸರ್ಕಾರ, ಕನ್ನಡಿಗರ ಪರವಾದ ಸರ್ಕಾರ ಅಂತ ಹೇಳ್ತಾ ಇದ್ರು. ಆದ್ರೆ ಪೊಲೀಸ್ನವ್ರನ್ನ ಮುಂದೆ ಇಟ್ಕೊಂಡು ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಕನ್ನಡದ ಅಭಿಮಾನ, ಕನ್ನಡದ ಕಳಕಳಿ ಬರೇ ಸುಳ್ಳು ಪಳ್ಳು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ, ನೀವ್ಯಾರು ಬಂಧನಕ್ಕೆ ಸಿಗಬೇಡಿ, ಹೋಗಿ ಬೆಂಗಳೂರಿಗೆ, ಅದೇನಾಗುತ್ತೆ ಆಗಲಿ ಹೋಗಿ ಅಂತೇಳಿ ಕರೆ ಕೊಡ್ತಾ ಇದ್ದೀನಿ. ಇಲ್ಲ, ನನಗೆ ಹೇಳಿದ್ದು ಮೇಕ್ರಿ ಸರ್ಕಲ್ ಅವ್ರಿಗೂ ಈ ಕಮಿಷನರ್, ಬೆಂಗಳೂರು ಕಮಿಷನರ್ ಇದಾರಲ್ಲ, ಅವ್ರು ನನಗೆ ಹೇಳಿದ್ದೇನು ಅಂದ್ರೆ ಮೇಕ್ರಿ ಸರ್ಕಲ್ ಅವ್ರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಇಲ್ಲೇ ತಡೆದು ಕನ್ನಡದ ಹೋರಾಟವನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಪಾಠ ಕಲಿಸ್ತೀವಿ, ನಾವು ಮಾಡ್ತೀವಿ. ಇವ್ರಿಗೆ ಹೇಳಿ ಮಾಡಲ್ಲ, ಹಾಗೆ ನಮ್ಮ ಹೋರಾಟ ಮಾಡ್ತೀವಿ. ಹೌದು, ಪೊಲೀಸ್ನವರು ಸರ್ಕಾರದ ಒತ್ತಡಕ್ಕೆ ನಾನು ಅರೆಸ್ಟ್ ಮಾಡಿದ್ದಾರೆ. ನನ್ನ ಕಾರ್ಯಕರ್ತರಿಗೆ ಕರೆ ಕೊಡ್ತೀನಿ, ಇನ್ಮೇಲೆ ಹೇಳಿ ಕೇಳಿ ಹೋರಾಟ ಮಾಡಲ್ಲ. ಏನು ಮಾಡ್ಬೇಕು ಬೆಂಗಳೂರಲ್ಲಿ ನಾವು ಮಾಡ್ತೀವಿ. ಸರ್ಕಾರ ಕನ್ನಡದ ಸರ್ಕಾರ, ಕನ್ನಡಿಗರ ಪರವಾದ ಸರ್ಕಾರ ಅಂತ ಹೇಳ್ತಾ ಇದ್ರು. ಆದ್ರೆ ಪೊಲೀಸ್ನವ್ರನ್ನ ಮುಂದೆ ಇಟ್ಕೊಂಡು ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಕನ್ನಡದ ಅಭಿಮಾನ, ಕನ್ನಡದ ಕಳಕಳಿ ಬರೇ ಸುಳ್ಳು ಪಳ್ಳು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ, ನೀವ್ಯಾರು ಬಂಧನಕ್ಕೆ ಸಿಗಬೇಡಿ, ಹೋಗಿ ಬೆಂಗಳೂರಿಗೆ, ಅದೇನಾಗುತ್ತೆ ಆಗಲಿ ಹೋಗಿ ಅಂತೇಳಿ ಕರೆ ಕೊಡ್ತಾ ಇದ್ದೀನಿ. ಇಲ್ಲ, ನನಗೆ ಹೇಳಿದ್ದು ಮೇಕ್ರಿ ಸರ್ಕಲ್ ಅವ್ರಿಗೂ ಈ ಕಮಿಷನರ್, ಬೆಂಗಳೂರು ಕಮಿಷನರ್ ಇದಾರಲ್ಲ, ಅವ್ರು ನನಗೆ ಹೇಳಿದ್ದೇನು ಅಂದ್ರೆ ಮೇಕ್ರಿ ಸರ್ಕಲ್ ಅವ್ರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಇಲ್ಲೇ ತಡೆದು ಕನ್ನಡದ ಹೋರಾಟವನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಪಾಠ ಕಲಿಸ್ತೀವಿ, ನಾವು ಮಾಡ್ತೀವಿ. ಇವ್ರಿಗೆ ಹೇಳಿ ಮಾಡಲ್ಲ, ಹಾಗೆ ನಮ್ಮ ಹೋರಾಟ ಮಾಡ್ತೀವಿ. ಹೌದು, ಪೊಲೀಸ್ನವರು ಸರ್ಕಾರದ ಒತ್ತಡಕ್ಕೆ ನಾನು ಅರೆಸ್ಟ್ ಮಾಡಿದ್ದಾರೆ. ನನ್ನ ಕಾರ್ಯಕರ್ತರಿಗೆ ಕರೆ ಕೊಡ್ತೀನಿ, ಇನ್ಮೇಲೆ ಹೇಳಿ ಕೇಳಿ ಹೋರಾಟ ಮಾಡಲ್ಲ. ಏನು ಮಾಡ್ಬೇಕು ಬೆಂಗಳೂರಲ್ಲಿ ನಾವು ಮಾಡ್ತೀವಿ. ಬೆಂಗಳೂರಲ್ಲಿ ಕನ್ನಡಕ್ಕಾಗಿ ಕರವೇ ಕಾರ್ಯಕರ್ತರ ಘರ್ಜನೆ. ಕನ್ನಡಕ್ಕಾಗಿ ಕರವೇ ರ್ಯಾಲಿಗೆ ಪೊಲೀಸರು ತಡೆ ಹಾಕಿದ್ದಾರೆ. ಈಗ ನಾರಾಯಣಗೌಡ ಸೇರಿದಂತೆ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಹೋರಾಟಕ್ಕಿಳಿದಂತಹ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಇಂಗ್ಲಿಷ್ ನಲ್ಲಿ ಇದ್ದಂತಹ ಬೋರ್ಡ್ಗಳನ್ನ ಕಿತ್ತೆಸಿತಾ ಇದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾರಾಯಣಗೌಡ ನೇತೃತ್ವದ ರ್ಯಾಲಿಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ನೇರ ಪ್ರಸಾರದ ದೃಶ್ಯ ಇದು. ಹಲವರು ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೈಯಲ್ಲಿ ಕನ್ನಡ ಧ್ವಜವನ್ನ ಹಿಡಿದು ಘೋಷಣೆಯನ್ನ ಕೂಗ್ತಾ ಹೋರಾಟವನ್ನ ನಡೆಸಿದ್ದಾರೆ. ಪೊಲೀಸರು ಕಾರ್ಯಕರ್ತರನ್ನ ತಡೆಯೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ರು. ಈಗ ಕಾರ್ಯಕರ್ತರನ್ನ ವಶಕ್ಕೆ ಪಡಿತಾ ಇದ್ದಾರೆ. ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಕಾರ್ಯಕರ್ತರು. ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿಗೆ ಮಾತು ಕೂಡ ಆಗತ್ತೆ. ಸ್ಥಳದಲ್ಲಿ ನಾರಾಯಣಗೌಡ ನೇತೃತ್ವದ ರ್ಯಾಲಿ ಇದು. ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಲ್ಲಿ ಕರವೇ ಕಾರ್ಯಕರ್ತರು ರಸ್ತೆಗಿಳಿದು ಹೋರಾಟವನ್ನ ನಡೆಸ್ತಾ ಇದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.